ಮನ್ವಿತ್, ಚೇತಸ್ ಗೌಡ KS, ಹರ್ಷಿ KS, ಮನ್ಸ್ವಿ KB, ಚಾರ್ವಿ S ಗೌಡ, ಕೌಶಿಕ್ ಗೌಡ. ವಿಷಯ ಕನ್ನಡ, ಗದ್ಯ 2, ಅನ್ನದಾನ. ಅನ್ನದಾನದ ಮಹತ್ವವನ್ನು ಕಿರುನಾಟಕ ಅಭಿನಯದ ಮೂಲಕ ತಿಳಿಸುತ್ತಿದ್ದೇವೆ. ಅಮ್ಮ ಬಾಯಿ ವಿಷಯ ಎಲ್ಲ ದಾನಗಳಲ್ಲಿ ಅನ್ನದಾನನೇ ಶ್ರೇಷ್ಠ. ಬಡತನ ಶ್ರೀಮಂತಿಕೆ ಅನ್ನೋದು ಕೊನೆ ತನಕ ಇರೋದಿಲ್ಲ, ಆದರೆ ಅನ್ನದಾನ ಕೊನೆ ತನಕ ಇರುತ್ತೆ. ನಿಮಗೆ ಅನ್ನದಾನದ ಮಹತ್ವ ತಿಳಿಬೇಕು ಅಂದರೆ ನೀವು ಆ ಕೈಲಾಸದಲ್ಲಿ ವಾಸವಾಗಿರೋ ಶಿವನ ಹತ್ರನೇ ಕೇಳಬೇಕು. ಸರಿ ಅಮ್ಮ, ನಾನು ಕೈಲಾಸಕ್ಕೆ ಹೋಗಿ ಶಿವನ ಬಳಿ ಅನ್ನದಾನದ ಮಹತ್ವ ಏನು ಅಂತ ತಿಳ್ಕೊಂಡು ಬರ್ತೀನಿ. ಹುಡುಗ, ನೀನು ಯಾಕೆ ಇಲ್ಲಿ ಕಾಡಲ್ಲಿ ಎಳೆದಾಡುತ್ತಿದ್ದೀಯಾ? ನಾನು ಅನ್ನದಾನದ ಮಹತ್ವವನ್ನು ತಿಳಿಯಲು ಕೈಲಾಸಕ್ಕೆ ಹೋಗಬೇಕೆಂದು ಅಲೆದಾಡುತ್ತಿದ್ದೇನೆ. ಆದರೆ ನನಗೆ ಕೈಲಾಸಕ್ಕೆ ಹೋಗುವ ದಾರಿ ಗೊತ್ತಿಲ್ಲ. ಈ ಕತ್ತಲೆಯಲ್ಲಿ ಇಲ್ಲಿ ತಿರುಗಾಡುವುದು ತುಂಬ ಅಪಾಯ. ಇಲ್ಲಿ ಬರೀ ಕಾಡು ಪ್ರಾಣಿಗಳೇ ವಾಸಿಸುತ್ತವೆ. ಇಲ್ಲಿ ಹುಲಿ ಸಿಂಹಗಳ ಭಯ ಗೊತ್ತಾದರೆ ಏನು ಮಾಡೋದು? ಬಾ, ನನ್ನ ಮನೆಗೆ ಒಂದು ರಾತ್ರಿ ಆಶ್ರಯ ಪಡೆಯಬೇಕು. ನೋಡು, ಇದೇ ನಮ್ಮ ಮನೆ. ತಂಗಿ, ಬಾಗಿಲು ತಂಗಿ, ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ. ಅವರಿಗೆ ಹಣ್ಣು ಹಂಪಲು ಹಾಲನ್ನು ಕೊಡಬೇಕು. ಬೇಗ ಬಾ. ನಾನೇನಕ್ಕೆ ನನ್ನ ಪಾಲು ಹಾಲು ಹಣ್ಣು ಕೊಡಬೇಕು? ನಮ್ಮ ಮನೆಯಲ್ಲೇ ಇರುವುದು ಸ್ವಲ್ಪ. ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲನ್ನು ಕೊಡು. ಆಯ್ತು ಬಿಡು, ನನ್ನ ಪಾಲಿನ ಹಣ್ಣನ್ನೇ ಇವನಿಗೆ ಕೊಡುತ್ತೇನೆ. ಕುಡಿಯಲು ಹಾಲನ್ನು ಕೊಡುತ್ತೇನೆ. ಹಾಲು ತಗೋ. ಹಸುವೆಂದರೆ ಹಣ್ಣು ಹಂಪಲುಗಳನ್ನು ತಿಂದು ಇಲ್ಲೇ ಮಲಿಕೋ. ತನಗೆ ಮಲಗಲು ಸ್ಥಳ ಇರದಿದ್ದ ಕಾರಣ ಬಾಗಿಲ ಹೊರಗೆ ಕಾಲು ಚಾಚಿ ಮಲಗಿದ ಬೇಡ. ರಾತ್ರಿ ಹುಲಿ ಬಂದು ಒಳಗರ್ಧ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿ ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹೊಟ್ಟೆ ತುಂಬಿ ಅಲ್ಲಿ ಆ ಹುಡುಗನನ್ನು ನೋಡದೆ ಹಾಗೆ ಹೋಯಿತು. ಮುಂಜಾನೆ ಅಯ್ಯೋ ಶಿವನೇ, ನನಗೆ ಆಶ್ರಯ ನೀಡಿದವರಿಗೆ ಇಂತಹ ಪರಿಸ್ಥಿತಿ ಬಂದಿದ್ದೆಲ್ಲ. ನಾನು ನಿನ್ನನ್ನು ಕಾಣಲು ಬರುತ್ತಿದ್ದೇನೆ. ಅನ್ನದಾನದ ಶ್ರೇಷ್ಠತೆಯನ್ನು ತಿಳಿಯಲು ಹೊರಟ ಹುಡುಗನಿಗೆ ಬೇಡ ಮತ್ತು ಬೇಡನ ತಂಗಿಯ ಪರಿಚಯವಾಯಿತು. ಆದರೆ ಅವರ ಅಂತ್ಯವೂ ಕೂಡ ಅವನ ಕಣ್ಣ ಮುಂದೆಯೇ ನಡೆಯಿತು. ಮುಂದಿನ ಭಾಗದಲ್ಲಿ ಕೈಲಾಸವನ್ನು ತಲುಪಲು ತೆರಳುತ್ತಿದ್ದ ಹುಡುಗನಿಗೆ ಯಾರ್ಯಾರ ಪರಿಚಯವಾಯಿತೆಂದು ತಿಳಿಯೋಣ.